ಬಟ್ ಓವರ್ ಆಲ್ ಆಗಿ ನೋಡೋದಾದ್ರೆ ಇಡೀ ದೇಶದಲ್ಲಿ ಯಾವ ರಾಜ್ಯಗಳಲ್ಲಿ ಯಾವ ರೀತಿಯಾಗಿ ರೈಲುಗಳನ್ನು ಹೊಸ ಮಾರ್ಗಗಳನ್ನು ಈಗ ಕೊಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಕೂಡ ಕ್ವಿಕ್ ಆಗಿ ತೋರಿಸ್ತೀವಿ ನಿಮಗೆ. ಈ ಬಜೆಟ್ನಲ್ಲಿ ಯಾವ ಭಾಗಗಳಿಗೆ ರೈಲುಗಳನ್ನು ಕೊಟ್ಟಿದ್ದಾರೆ. ನಮ್ಮ ರಾಜ್ಯಕ್ಕೆ 2 ಕೊಟ್ಟಿರುವಂಥದ್ದು ನೋಡಿದ್ರಿ, ಅದು ಪಕ್ಕದಲ್ಲಿ ಚೆನ್ನೈ ಮತ್ತು ಹೈದರಾಬಾದ್ನವ್ರಿಗೆ ಬೇಕಾಗಿರೋದಕ್ಕೋಸ್ಕರ ಬೆಂಗಳೂರನ್ನು ಟಚ್ ಮಾಡಿ ಇಟ್ಟಿದ್ದಾರೆ. ಹಾಗೆ ಟಚ್ ಮಾಡಿ ಹೋಗೋಂಗೆ ರೈಲ್ವೆ ಇಲಾಖೆಯಲ್ಲಿ ಕ್ರಾಂತಿಗೆ ಕೇಂದ್ರ ಮುಂದಾಗಿದೆ. ದೇಶದ ಪ್ರಮುಖ ನಗರಗಳಿಗೆ ಹೈಸ್ಪೀಡ್ ರೈಲು ಕೊಡ್ತಾ ಇದ್ದಾರೆ. 7 ನಗರಗಳಿಗೆ ಹೈಸ್ಪೀಡ್ ರೈಲು ಘೋಷಣೆಯನ್ನು ಮಾಡಿದ್ದಾರೆ. ಬೆಂಗಳೂರಿಗೆ ಹೈಸ್ಪೀಡ್ ರೈಲು ಕೂಡ ಘೋಷಣೆ ಆಗಿದೆ, ಈಗಾಗಲೇ ಹೇಳಿದ್ವಿ ನಿಮಗೆ. ಅದರ ಜೊತೆಗೆ ಈ 7 ಹೈಸ್ಪೀಡ್ ರೈಲುಗಳಲ್ಲಿ ಬೆಂಗಳೂರು ಹೈದರಾಬಾದ್ ಒಂದು, ಬೆಂಗಳೂರು ಟು ಚೆನ್ನೈ ಒಂದು, ಇವೆರಡು. ಇನ್ನುಳಿದಂಥ 5 ಎಲ್ಲಿ ಅದನ್ನು ಕೂಡ ನಿಮಗೆ ಇನ್ ಡೀಟೇಲ್ ಆಗಿ ಹೇಳ್ಬಿಡ್ತೀವಿ. ಈ ಬಾರಿ ಬಹಳ ಚರ್ಚೆಯಲ್ಲಿದ್ದು ರೈಲ್ವೆ ಇಲಾಖೆಯನ್ನು ಸ್ವಲ್ಪ ಇನ್ನೂ ಗಟ್ಟಿಗೊಳಿಸೋಕೆ ಆ ಮಾರ್ಗವನ್ನೇ ಅತಿ ಹೆಚ್ಚಾಗಿ ಬಳಕೆ ಮಾಡುವಂಥ ಯೋಚನೆಯಲ್ಲಿದ್ದಾರೆ ಅಂತ ಹೇಳಿ. ಈಗಾಗಲೇ ಮುಂಬೈ ಅಹಮದಾಬಾದ್ ಪ್ರಗತಿಯಲ್ಲಿದೆ, ದೆಹಲಿ ವಾರಣಾಸಿ, ಕಾರಣ ಈಗ ಅಯೋಧ್ಯೆ ಕೂಡ ದೊಡ್ಡ ಮಟ್ಟದಲ್ಲಿ ಜನ ಎಲ್ಲ ಹೋಗ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಬೇಕಾಗಿತ್ತು. ಮುಂಬೈ ನಾಗ್ಪುರ್, ಮುಂಬೈ ಹೈದರಾಬಾದ್, ಚೆನ್ನೈ ಬೆಂಗಳೂರು, ಹೈದರಾಬಾದ್ ಬೆಂಗಳೂರು, ದೆಹಲಿ ಅಹಮದಾಬಾದ್ ಇವೆಲ್ಲವೂ ಕೂಡ ಕನೆಕ್ಟಿವಿಟಿಯಾಗಿ ಇಟ್ಟಿದ್ದಾರೆ. ಸೊ ಒಂದು ಮಹಾರಾಷ್ಟ್ರ, ಇನ್ನೊಂದು ಕಡೆಗೆ ಉತ್ತರ ಪ್ರದೇಶ, ಇನ್ನೊಂದು ದೆಹಲಿ, ಇನ್ನೊಂದು ಬೆಂಗಳೂರು, ಇನ್ನೊಂದು ಕಡೆಗೆ ಆಂಧ್ರ ಪ್ರದೇಶ, ಈ ಕಡೆಗೆ ತೆಲಂಗಾಣ, ಈ ಕಡೆಗೆ ತಮಿಳುನಾಡು. ಈ ರಾಜ್ಯಗಳನ್ನು ಸೀಮಿತವಾಗಿಟ್ಕೊಂಡು ಇವುಗಳನ್ನು ಕೊಟ್ಟಂಗೆ ಇದೆ. ಸೊ ಹಾಗಾಗಿ ಬಹುಪಾಲು ಸೇರಿರುವಂಥದ್ದು ಎಲ್ಲೆಲ್ಲಿ ಅನ್ನುವಂಥ ಲೆಕ್ಕಾಚಾರಗಳು. ಸೊ ಕರ್ನಾಟಕಕ್ಕೆ ಸಿಕ್ಕಿದ್ದು 2 ರೈಲುಗಳು ಬಿಟ್ಟರೆ ಇನ್ನೇನು ಇಲ್ಲ. ಇನ್ ಡೀಟೇಲ್ ಆಗಿ ನೋಡ್ತಾ ಹೋದಾಗ, ಬಜೆಟ್ನ ಇನ್ಸೈಡ್ ಹೋದಾಗ ಕೆಲವೊಂದಿಷ್ಟು ಇದ್ದಾವೆ, ಕೆಲವು ನೇರವಾಗಿ ನಮಗೆ ಲಾಭವಾಗದೇ ಇದ್ದರೂ ಕೂಡ ಇಂಡೈರೆಕ್ಟ್ ಆಗಿ ಸೊ ನಮಗೊಂದಿಷ್ಟು ಲಾಭಗಳಾಗುತ್ತೆ. ನಮ್ಮ ರೈತರಿಗೆ ಒಂದಿಷ್ಟು ಕೆಲವು ಬೆಳೆಗಳ ವಿಚಾರದಲ್ಲಿ ಲಾಭವಾಗುತ್ತೆ, ಕೆಲವೊಂದಿಷ್ಟು ಏರಿಯಾಗಳು, ಆ ಕ್ಷೇತ್ರಗಳಿಗೆ ಒಂದಿಷ್ಟು ಲಾಭಗಳನ್ನು ತಂದಿಡುತ್ತೆ. ಪರ್ಟಿಕ್ಯುಲರ್ ಆಗಿ ಕರ್ನಾಟಕ ಅಂತಲೇ ಕೊಟ್ಟಿಲ್ಲ, ಜನರಲ್ ಆಗಿ ಈ ಬಜೆಟ್ನಲ್ಲಿ ಕೊಟ್ಟಿರೋದ್ರಿಂದ ಕೆಲವು ಕ್ಷೇತ್ರಗಳಿಗೆ ಅದರ ಪ್ರಯೋಜನ ಅಂತೂ, ಅನುಕೂಲ ಅಂತೂ ಆಗುತ್ತೆ. ಸೊ ಇದು ರೈಲು ವಿಚಾರದಲ್ಲಿ ಕೊಟ್ಟಂಥದ್ದು ಲೆಕ್ಕಾಚಾರಗಳು. ಇನ್ನು ಸೇನೆ ವಿಚಾರಕ್ಕೆ ಹೋಗ್ಬೇಕಲ್ವ, ಅದಕ್ಕೂ ಹೋಗೋಣ. ಸೊ ರೈಲ್ವೆ ವಿಚಾರಕ್ಕೆ ಈಗ ಆಯಿತು, ಹೇಳ್ತಾ ಇದ್ವಿ ರೈಲಿಗೆ ಸಿಕ್ಕಿದ್ದೇನು ಅಂತ ಹೇಳಿ. ಸೊ ರೈಲಿಗೆ ಕೊಟ್ಟಿರುವಂಥದ್ದನ್ನು ಈಗಾಗಲೇ ಹೇಳಿದ್ದೀವಿ. ನಮಗೆ ಸಿಗದೇ ಇರಬೇಕಾದ್ರೆ ಯಾಕೆ ಅಷ್ಟೊಂದು ತಲೆ ಕೆಡಿಸ್ಕೊಳ್ಬೇಕು ಅಂತ ನನ್ನ ವಾದ. ನಮಗೆ ಕೊಟ್ಟಿರೋದು 2 ಮೂಗಿಗೆ ವಾಸನೆ, ತುಪ್ಪ ವಾಸನೆ ತೋರಿಸ್ಬಿಟ್ಟು ಬಿಟ್ಟಂಗೆ ಹೇಳೋದಾದರೆ ಅದನ್ನು ಹೇಳ್ಕೊಂಡು ಏನಕ್ಕೆ ಕೂತ್ಕೋಬೇಕು. ರೈಲಿಗೆ ಕೊಟ್ಟರಂತೆ 7 ಹೈ ಸ್ಪೀಡ್ ರೈಲು, ಅದರಲ್ಲಿ ನಮ್ಮ ಮೂಗಿಗೆ ನೇರಕ್ಕೆ ಒರೆಸೋಕ್ಕೋಸ್ಕರ ಇಲ್ಲಿ ಬೆಂಗಳೂರು ಟು ಹೈದರಾಬಾದು, ಬೆಂಗಳೂರು ಟು ಚೆನ್ನೈ ಅಂತ ಕೊಟ್ಟಿದ್ದಾರೆ.